ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತಿನ ದಿವಸ ವಿವಿಧ ರೀತಿಯ ಕುಂಭಮೇಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದನೇದಾಗಿ ಕುಂಭಮೇಳ. ಇದು ಪ್ರತಿ 4 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕ್ ಯಾವುದಾದ್ರು ಒಂದು ಸ್ಥಳಗಳಲ್ಲಿ ನಡೀತದೆ. ಇನ್ನು ಎರಡನೆಯದಾಗಿ ಅರ್ಧ ಕುಂಭಮೇಳ. ಇದು ಪ್ರತಿ 6 ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು. ಇದು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೀತದೆ. ಇನ್ನು ಮೂರನೇದಾಗಿ ಪೂರ್ಣ ಕುಂಭಮೇಳ. ಪೂರ್ಣ ಕುಂಭಮೇಳವು ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪ್ರಯಾಗ್ರಾಜ್, ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂಥದ್ದು. ಇನ್ನು ನಾಲ್ಕನೇದಾಗಿ ಮಹಾಕುಂಭಮೇಳ. ಕುಂಭಮೇಳಗಳಲ್ಲಿಯೇ ಮಹಾಕುಂಭಮೇಳ ಅತ್ಯಂತ ಅಪರೂಪವಾದದ್ದು. ಈ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಲು ಎಲ್ಲರಿಂದಲೂ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ಮಹಾಕುಂಭಮೇಳ ಜರುಗುವಂಥದ್ದು 144 ವರ್ಷಗಳಿಗೆ ಒಮ್ಮೆ ಮಾತ್ರ. 12 ಪೂರ್ಣ ಕುಂಭಮೇಳದ ನಂತರ ಪ್ರಯಾಗ್ರಾಜ್ನಲ್ಲಿ ನಡೀತದೆ. ಈ ಮಹಾಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು ಮತ್ತು ನಾಗಸಾಧುಗಳು ಕೂಡ ಈ ಮೇಳದಲ್ಲಿ ಉಪಸ್ಥಿತರಿರ್ತಾರೆ. ಇನ್ನು ಆಧ್ಯಾತ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಮಹತ್ವ ಎನ್ನುವಂಥದ್ದಿದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗುರುಗ್ರಹವು ಪ್ರತಿ ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ. ಹೀಗೆ ದ್ವಾದಶ ರಾಶಿಯನ್ನ ಪೂರ್ತಿಗೊಳಿಸ್ಲಿಕ್ಕೆ 12 ವರ್ಷಗಳು ಬೇಕು. ಗುರುವು 12 ರಾಶಿಯನ್ನ ಪ್ರವೇಶ ಮಾಡಿ ಬಂದಾಗ, ಅಂದರೆ 12 ವರ್ಷ ಎನ್ನುವಂಥದ್ದು ಒಂದು ಸಾರಿ, 12 ವರ್ಷಕ್ಕೆ ಒಂದು ಸಾರಿ ಪೂರ್ಣ ಕುಂಭಮೇಳ ಎನ್ನುವಂಥದ್ದು ನಡೀತದೆ. ಇದನ್ನೇ ಮಹಾಕುಂಭಮೇಳ ಅಂತ ಕೂಡ ಕರೀತಾರೆ. ಗುರುವು 6 ರಾಶಿಗಳನ್ನ ಸಂಚರಿಸಿದಾಗ ಅರ್ಧ ಕುಂಭಮೇಳ ಎನ್ನುವಂಥದ್ದು ನಡೀತದೆ. ಮತ್ತೊಂದು ವಿಶೇಷತೆ ಅಂದ್ರೆ, ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ 12 ದಿನಗಳ ಕಾಲ ಯುದ್ಧ ಎನ್ನುವಂಥದ್ದು ನಡೆದಿತ್ತು. ಅಂದ್ರೆ ದೇವತೆಗಳ ಒಂದು ದಿನ ಮನುಷ್ಯರಿಗೆ 1 ವರ್ಷಕ್ಕೆ ಸಮನಾಗಿದೆ. ಇದೇ ಕಾರಣಕ್ಕೆ 12 ವರ್ಷಗಳಿಗೆ ಒಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗ್ತದೆ ಮಹಾಕುಂಭಮೇಳವನ್ನ. ಇನ್ನು ಮಹಾಕುಂಭಮೇಳದ ಆಚರಣೆಗಳು ಏನು ಮತ್ತು ಶಾಹಿ ಸ್ನಾನಗಳು ಯಾವ್ಯಾವ ದಿವಸದಲ್ಲಿ ಆಗ್ತದೆ ಎನ್ನುವಂಥ ವಿಚಾರವನ್ನ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಧನ್ಯವಾದ.